ಆಶಾ, ಹಾ ಹೇಳಕ್ಕ. ವಿಷಯ ಗೊತ್ತಾಯ್ತಾ? ಏನ್ ವಿಷಯನಕ್ಕ? ಅದೇ ಕಮ್ಲಿ ವಿಷಯ. ಅಯ್ಯೋ ಊರವ್ರಿಗೆಲ್ಲ ಗೊತ್ತಾಗೈತೆ ಕಣ. ಅಯ್ಯೋ ಅದೇ ಹೇಳುದ್ನಲ್ಲ ಅವ್ಳ ಗಂಡ. ಅಯ್ಯೋ ದೇವ್ರೇ, ಹೆಂಗ್ ಸಿಕ್ರ ಹಂಗೇನಿ ಆಡ್ಬಿಟ್ಟ, ಹಿಡ್ಕೊಂಡು ಹೊಡೆದಾಕೋನಂಗೇನಿ, ಸಾಯ್ಸಾಕೋನಂಗೇನಿ, ಹಿಡ್ಕೊಂಡೆಲ್ಲ ಹೊಡೆದು ಬಡ್ದು ಮಾಡಿ ಏನೇನೇನು ರಾದಂತ ಮಾಡ್ಬಿಟ್ಟವನಿ. ನಾನು ಹೇಳ್ದೆ ಜಾಸ್ತಿ ಮಾಡಕ್ ಹೋಗ್ಬೇಡ ಹಂಗೆ ಹಿಂಗೆ ಅಂದ್ರೆ ಕೇಳಲೇ ಇಲ್ಲ. ಹೆಂಗ್ ಸಿಕ್ರಂಗ ಆಡಿ ಹೆಂಗ್ ಸಿಕ್ರಂಗ್ ಮಾಡಿ ತಿರ್ಗೇನ ಅವಳು ಎದ್ರುಕೊಂಡು ಓಡೋಗೋಳಂತ ಎತ್ತವನು. ಇನ್ನು ಏನು ಮಾಡ್ತಾನೆ ಅವನು, ಸುಮ್ಮನೆ ಆಗವನಿ. ಅಯ್ಯೋ ನಮ್ಮೂರಾಗೆಲ್ಲ ಬರೀ ಇದೆ ಸುದ್ದಿ ನೀಯ. ಅದು ಬೇರೆ ಅವ್ರ ಅತ್ತೆ ಪೊದ್ದು ಅಂತ ಹೇಳ್ಬಿಟ್ಟು ಊರಾಗಿಲ್ಲ. ಅಯ್ಯೋ ಊರಾಗಿದ್ದಿದ್ರೆ ಇನ್ನೂ ಒಂದು ರಾಧ ಅಂತ ಆಗ್ಬಿಡೋದೇನೋ. ಅಯ್ಯಮ್ಮ ಎಲ್ಗೋ ಹೋಗ್ಬಿಟ್ಟವಳೆ, ಯಾರು ಹೇಳಿಲ್ಲ ವಿಷಯನ. ಅದು ಗೊತ್ತಿಲ್ಲ, ಗೊತ್ತಾದ್ರೆ ಅದಕ್ಕೊಂದು ತಕತಾಯಿ ಅಂತ ಮಾಡಾಕ್ಬಿಡೋದು. ಏನೋ ಏನಾರ ಮಾಡ್ಕೊಂಡಿ ಬರ್ರಿ. ಅವರ ಹಣೆ ಬಾರ್ಗಳು ಇದ್ದಂಗೆ ಆಯ್ತದೆ. ಈ ಕಮ್ಲಿ ಏನು ಸರಿಯಾಗಿಲ್ಲ, ಯಾಕ ಮ್ಯಾನೇಜರ್ ಜೊತೆ ಚಕ್ಕಂದ ಆಡ್ಕೊಂಡಿರ್ಬೇಕಿತ್ತು ಹೇಳು. ಅಯ್ಯೋ ಇನ್ನು ಮಕ್ಕೆ ಹೊಡೆದಿರೋದು ಬಡ್ದಿರೋದೆಲ್ಲ ಬುಟ್ಟಾಕು. ಹೊಡೆದವನೇ ಬಡ್ದವನೇ. ಇನ್ನು ಎಲ್ಲಿ ಓಡಗೋಳೆ ಅಂತ ಗೊತ್ತಾ ನಿನಗೆ? ವಿಷಯ ಗೊತ್ತಾ ನಿಂಗೆ? ಇಲ್ವಲ್ಲ. ಎಲ್ಲಿ ಓಡಗೋಳೆ ಅಂತ ಗೊತ್ತಿಲ್ವಲ್ಲ. ಅವ್ರೂರ್ ಕಡೆ, ಅವ್ರ ಅಮ್ಮರೂರ್ ಕಡೆ ಏನೋ ಓಡೋದ್ಲು ಅಂತ ಕೇಳ್ಪಟ್ನಮ್ಮ. ಅಯ್ಯೋ ಮ್ಯಾನೇಜರು ಮನೆ ಮಾಡ್ಬಿಟ್ಟು ಇಲ್ಲೇ ಪ್ಯಾಟಿನಾಗೆ ಎಲ್ಲೋ ಮಾಡಿಕೊಂಡವನಂತೆ. ಏನ್ ಹೇಳ್ತಾ ಇದೀಯ ನೀನು? ಮತ್ತೆ ಕಂಬ್ಲಿನೇನಿಯ ಈ ದಿವ್ಯಂಗ್ ಫೋನ್ ಹಾಕಿದ್ಲಂತೆ. ಏನ್ ಮಾಡ್ತಾ ಇದ್ಯಾ, ನಾನು ಇನ್ ಮ್ಯಾಲ ಗಾರ್ಮೆಂಟ್ಸ್ ಬರೋ ಡೌಟು, ಹಿಂಗೆಲ್ಲ ಆಗೋಗ್ಬಿಟ್ಟೈತೆ, ಮ್ಯಾನೇಜರ್ ಜೊತೆ ಬಂದ್ಬಿಟ್ಟಿದೀನಿ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳಿದ್ಲಂತೆ. ಅವಳು ಶಾಕಾಗಿ ಹೇಳಿದ್ಲು ನನಗೆ. ಅಲ್ಲಿ ನೋಡಕ್ಕ ಎಂಥ ಕೆಲಸ ಮಾಡ್ಬಿಟ್ಟವಳೆ ಮನೆಯಾಳಿ. ಅವಳಿಗೆ ಬೇಕಿತ್ತೇನಕೈತೆ ಎಲ್ಲನೂ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಅಮ್ಮಿ ಕಂಡರ್ ಮನೆ ವಿಷಯ ನಮ್ಗೆ ಯಾಕೆ, ಅವನಂತೂ ಗಂಡ್ಸು ಮೂರು ಬಿಟ್ಟವನೆ. ನೀನು ನೋಡ್ದಂಗೆ ಎಷ್ಟು ಜನ ಹುಡುಗಿಯ ಜೊತೆ ಆಟಾಡಿಲ್ಲ ಅವನು ಹೇಳು. ನಾನೇ ಹಂಗಾರ ಮಾಡ್ಕೊಂಡು ನಿನ್ಗೆ ಯಾಕೆ ಸುಮ್ ಕುತ್ಕ, ಯಾರ ಜೊತೆ ನಾನು ಓಡೋಗ್ಲಿ, ಆ ಕಂಬ್ಲಿಗೂ ಬುದ್ಧಿ ಇಲ್ಲ ಅವನಿಗೂ ಬುದ್ಧಿ ಇಲ್ಲ, ಸೊರೋಯ್ತು ಅಂತ ಹೇಳ್ದೆ. ಅಲ್ಲ ಅಲ್ಲಿ ಅಕ್ಕ ಹಾಕಿ ಅಬ್ಬಬ್ಬಬ್ಬ ಇಷ್ಟೆಲ್ಲ ಮುಂದುವರೆದ್ಬಿಟ್ಟವಳ ಕಮ್ಲಿ. ನಾನೆಲ್ಲ ಎದ್ರ ಪುಕ್ಲಿ ಎದ್ರಕತ್ತಾಳೆ, ಗಂಡ ಏನೆಲ್ಲ ಕೇಟ್ ಹೊಡೆದಕ್ಕೆ ಮುನ್ಸ್ಕೊಂಡು ತವ್ರ ಮನೆ ಕಡೆ ಹೋಗಿರ್ತಾಳೆ. ಇನ್ನು ಇವತ್ತಿಲ್ಲ ನಾಳೆ ಬರ್ತಾಳೆ ಹಂಗೆ ಹಿಂಗೆ ಅಂತ ನಾನು ಏನೇನೋ ಯೋಚನೆ ಮಾಡ್ಕೊಂಡು ಕುಂತಿದ್ರೆ ಇಲ್ಲಿ ನೋಡು ಒಳ್ಳೆ ಕತೆ ಆಯ್ತಲ್ಲ, ಓಡೇ ಹೋಗ್ಬಿಟ್ಟವಳೆ ಅಂತಂದ್ರೆ ಬುಟ್ಟಾಕು ನಮ್ಗೆ ಯಾಕೆ. ನೀನು ಗೊತ್ತಿರ್ತದೋ ಇಲ್ವಂತ ವಿಷಯ ಹೇಳ್ದೆ ಅಷ್ಟೇ ನೀನಿಯ. ಬುಟ್ಟಾಕು. ಪಾಪ ಮ್ಯಾನೇಜರ್ ಹೆಂಡ್ತಿ ಅವನು ಉದ್ದಕ್ಕೂ ಸುರಿದಿದ್ಲು ಎಲ್ಲನೂ. ಅವನಿಗೆ ಇವಾಗ ಗೊತ್ತಾಗಲ್ಲ, ಇನ್ನೊಂದು ತಿಂಗಳು 2 ತಿಂಗಳು. ಇಷ್ಟು ದಿನ ಎಲ್ಲ ಎಂಟಿ ದುಡ್ಡಾಗ ಮಜಾ ಮಾಡ್ಕೊಂಡಿದ್ದ. ಇವಾಗ ಎಂಟಿ ಬುಟ್ಟವಳಲ್ಲ, ಇನ್ನೊಂದು 2 ದಿನ ಗೊತ್ತಾಗ್ತೈತೆ, ನೋಡ್ತಾ ಇರು. ಎಂಟಿ ದುಡ್ಡು ಇರಲ್ಲ, ಯಪ್ಪನ ಸಂಬಳ, ಆ ಯಪ್ಪನ ಸಂಬಳಕ್ಕೆ ಯಪ್ಪನ ಶೋಕಿಗೆ ಆಗಲ್ಲ ಸಂಬಳ ಎಲ್ಲನೂ. ಇನ್ನೇನಾಗ್ತೈತೆ ಗೊತ್ತಾಗ್ತೈತೆ ಇವತ್ತಲ್ಲ ನಾಳೆ. ಯಪ್ಪ ಯಪ್ಪ ಯಪ್ಪ. ಸರಿ ಬಿಡು, ಏನಾರ ಮಾಡ್ಕೊಳ್ಳಿ ನಮ್ಗೆ ಯಾಕೆ. ಸರಿ ಹೋಗಿ ಕೆಲಸ ಮಾಡ್ತೀನಪ್ಪ, ಇನ್ನೂ ಪೀಸ್ ಲೆಕ್ಕ ಮುಗಿಸಿಲ್ಲ. ಸರಿ ಆಯ್ತು, ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ, ನಮ್ಗೆ ಯಾಕೆ ಕಂಡೋರ್ ಮನೆ ವಿಷಯ. ಇಲ್ಲ 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 ಏನು ಹೇಳಲ್ಲ. ಹಲೋ, ಇವತ್ತು ಬಂದಿಲ್ವಲ್ಲಪ್ಪ, ಇವತ್ತು ಡ್ರೈವಿಂಗ್ ಇದಕ್ಕೆ, ಅದಕ್ಕೆ ಏನೇ ಫೋನ್ ಮಾಡಿದೆ. ಹೌದಾ, ಇವತ್ತು ಬರೋಕ್ಕಾಗಲ್ವಾ? ಸಮಸ್ಯೆನಾ? ಹೌದಾಪ್ಪ, ಏನಾರ ಸಮಸ್ಯೆ ಇದ್ರೆ ಹೇಳು, ಪರವಾಗಿಲ್ಲ, ನಾನೇ ನೋಡ್ಕೊತೀನಿ ಏನಾದರೂ ಇದ್ದರೆ. ಹೌದಾ, ಸರಿ ಸರಿ ಸರಿ, ನಿಂಗೆ ಬರೋಕ್ಕಾಗಲ್ಲ ಅಂದರೆ ಬೇಡ. ನಾನು ಸ್ವಲ್ಪ ಇಲ್ಲೇ ಹೊರಗಡೆ ಹೋಗ್ಬೇಕಿತ್ತು, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಹೌದಾ, ಸರಿ ಸರಿ ಕಣಪ್ಪ. ಅಯ್ಯೋ ಹಂಗಾದ್ರೆ ಏನು ಬೇಡ ಬಿಡು, ಏನು ಅಷ್ಟೊಂದು ಇದು ಮಾಡ್ಕೊಂಡೇನು ಬರೋಕೋಬೇಡ, ಮನ್ಸಿಗೆ ಬೇಜಾರಾದರೆ ಯಾವಾಗನ ಬರೀವಂತೆ ಬಿಡು, ನಾಳೆ ನಾಡೋದು ಬೇಕಾ, ಸುಧಾರಿಸ್ಕೊಂಡು ನಿಧಾನಕ್ಕೆ ಬಾ. ಇಲ್ಲಪ್ಪ ಆಯ್ತು, ಎಲ್ಲನೂ ಆಯಿತು. ಸುಮ್ಮನೆ ಕುಂತಿದ್ದೆ ನಾನು, ಅದಕ್ಕೆ ಫೋನ್ ಮಾಡಿದೆ. ಅದು ಏನೋ ಬರಲ್ಲ ಅನ್ನೋದಾದರೆ ಮುಂಚೆನೇ ಹೇಳ್ಬೇಕು ನೀನು ನನಗೆ. ಸರಿ ಆಯಿತು, ಮುಂಚೆನೇ ಹೇಳು, ಯಾವತ್ತಾರು ಬರಲ್ಲ ಅಂದರೆ ಬೇರೆ ಯಾರನ್ನಾದ್ರೂ ಕರ್ಕೊಂಡನ ಹೋಗ್ಬಿಟ್ಟು ಬರ್ತೀನಿ. ಸರಿ. ಯಾಕೆ ಈ ಕಮಲಿ ಗಂಡ ಇಷ್ಟು ಸಪ್ಪಗೆ ಮಾತಾಡ್ತಾವನೆ? ಏನು ಸಮಸ್ಯೆ ಅಂತ ಕೇಳಿದ್ರೆ ಏನು ಹೇಳ್ತಾನೂ ಇಲ್ಲ, ಏನೂ ಇಲ್ಲ. ನಾನೇ ಊರಿಗೆ ಹೋಗ್ಬಿಟ್ಟು ಕೇಳ್ಕೊಂಡು ಬರಲ್ಲ ಏನು, ಏನಾಯ್ತಪ್ಪ ಅಂತ ಹೇಳಿ. ಪಾಪ ತುಂಬ ಒಳ್ಳೆಯವನು ಅವನಂತೂ. ಏನಾರ ಮನೆ ಕಡೆ ಸಮಸ್ಯೆ ಆಗೈತಾ? ಇಲ್ಲ ಅದೇ ನಾವೆಲ್ಲ ಹೇಳ್ಬಿಟ್ವಲ್ಲ ವಿಚಾರ, ಅದಕ್ಕೇನಾದ್ರೂ ಇದ್ರೂ ಇರ್ಬೋದೇನೋ, ಯಾರಿಗೆ ಗೊತ್ತು. ಕೋಪ ಮಾಡ್ಕೊಂಡು ಹೆಂಡ್ತಿಗೇನಾದ್ರು ಸರಿಯಾಗಿ ಹಾಕೊಂಡು ರುಬ್ಬಿಟ್ಟಿರ್ತಾನೆ ಏನೋ. ಏನೇನಾಗೈತೋ ಏನೇನು ಕತೆನೋ ಬಿಡು, ಇವಾಗ ನನಗೆ ಯಾಕೆ, ಆಮೇಲೆ ವಿಚಾರಿಸೋಣ. ಆ ಥರ ಏನೂ ಆಗಿರಲ್ಲ ಅಂತ ಅನ್ನಿಸುತ್ತೆ. ಹೆಂಡ್ತಿನಾದ್ರೂ ಕತ್ತರಿಸಾಕ್ಬಿಟ್ಟಿರ್ತಾನ. ಅಷ್ಟೊಂದು ದುರ್ಬುದ್ಧಿ ಎಲ್ಲ ಇವನಿಗೇನಿಲ್ಲ. ಬಿಡು ನೋಡೋಣ. ಮೇಡಮ್ ಮೇಡಮ್, ಯಾರು? ಮೇಡಮ್ ನಾನು ಆಶಾ. ಓ ಆಶಾ, ಬಾ ಬಾ, ಬಾಕ್ಲು ತೆಗೆದೇ ಐತೆ ಬಾ. ಓ ಆಶಾ, ಬಾ ಬಾ ಕೂತ್ಕೋ ಬಾ. ಆಶಾ, ಏನು ಸಡನ್ನಾಗಿ ಬಂದ್ಬಿಟ್ಟಿದ್ಯಾ? ನಾನು ನಿನ್ಗೆ ಇವಾಗ ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಅಲ್ಲ ಏನು ವಿಷಯ ಅಂತ ಹೇಳಿ ನಾನಿವಾಗ ಕಮಲಿ ಗಂಡಂಗೆ ಫೋನ್ ಮಾಡಿದ್ದೆ. ಕಮಲಿ ಗಂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದ. ಕಮಲಿ ಗಂಡ ಯಾಕೆ ಅಂತಲೇ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದ. ಅದಕ್ಕೇನೆ ಯಾಕೆ ಏನು ಅಂತ ಹೇಳ್ಬಿಟ್ಟು ಕೇಳೋಣ ನೀನು ಫೋನ್ ಮಾಡಿ ಅಂತ ಅಂದ್ಕೊಂಡೆ. ಅಷ್ಟರೊಳಗಡೆ ನೀನೇ ಬಂದೆ. ನಾನು ಈಗ ಫೋನ್ ಮಾಡಿದ್ದೆ, ಅವನಿಗೆ ಏನೂ ಹೇಳಿಲ್ಲ. ಇವತ್ತು ನಾಳೆ ಎಲ್ಲ ಬರೋಕ್ಕಾಗಲ್ಲ, ನಂಗೆ ತುಂಬ ಬೇಜಾರಾಗೋಗ್ಬಿಟ್ಟೈತೆ, ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೇಡಮ್, ಬರ್ತೀನಿ ನಾನು ಒಂದು 2 ದಿನ ಬಿಟ್ಕೊಂಡು ಅಂತಂದ. ಅದಕ್ಕೆ ಏನಾದರೂ ಇದ್ದರೆ ಹೇಳಪ್ಪ ಅಂತಂದರೆ, ಏನೂ ಇಲ್ಲ ಮೇಡಮ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾನು ಸರಿ ಬಿಡು ಅಂತ ಸುಮ್ಮನಾದೆ. ನಿನ್ಗೇನಾದರೂ ಗೊತ್ತಾ ಏನಾಯ್ತಲ್ಲಿ? ಅಯ್ಯೋ ಮೇಡಮ್, ನೀವು ಕೇಳಿದ್ರೆ ನೀವೇ ಹುರ್ಕೊಬಿಡ್ತೀರಾ.
ಯಪ್ಪ, ಅಲ್ಲಂತೂ ಊರಾಗಂತೂ ಸಿಕ್ಕಾಪಟ್ಟೆ ಜಗಳ ಮಾಡ್ಬಿಟ್ಟು ಗಂಡ ಸರಿಯಾಗಿ ಹೊಡೆದವನೇ ಕಂಬ್ಳಿಗೆ ಹಿಡ್ಕೊಂಡು. ಕಂಬ್ಳಿಗಂತೂ ದೊರುಮ್ದೇಟ್ ಬಿತ್ತು ಸರಿಯಾಗಿ ನೀನಿಯ. ಅವಳು ಏನು ಮಾಡ್ಬಿಟ್ಟು ಅಲ್ಲಿ ಇಲ್ಲಿ ಬೊಚ್ಚಿಕಳಕ್ಕೆಲ್ಲ ನೋಡಿ ಮನೆಯೆಲ್ಲ ಹತ್ಬಿಟ್ಟೇನೋ ಕುಂತ್ಕೊಂಡು ಏನೇನೋ ಈ ಡ್ರಾಮಾ ಮಾಡಿದ್ಲಂತೆ. ಏನು ನೋಡೋದಿಲ್ಲ, ಇವ್ನು ಮೊದಲೇ ಸಿಡ್ಕ ಜಾಸ್ತಿ ಸರಿಯಾಗಿ ಅಂಬ್ರಸ್ ಬಿಸಾಕ್ಬಿಟ್ಟವನಂತೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ, ಹಂಗೇನೇ ಅವಳೇನು ಮಾಡ್ಬಿಟ್ಟವಳೆ. ಅವಳು ಇಬ್ರು ಅವ್ರ ಅಮ್ಮ ಇಬ್ರು ಏನು ಬಟ್ಟೆ ಗಿಟ್ಟೆ ಏನು ತಗೊಂಡಿಲ್ವಂತೆ. ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಓಡೋಗ್ಬಿಟ್ರಂತೆ. ಹೌದಾ, ಅಷ್ಟೆಲ್ಲ ಜಗಳ ಆಯ್ತಾ ಮೇಡಮ್? ಜಗಳದ ಮನೆ ಎಲ್ಲನ ಹೋಗ್ಲಿ, ಜಗಳ ಆದಮೇಲೆ ಮುನ್ಸ್ಕೊಂಡು ತವ್ರ ಮನೆಗೆ ಹೋಗೋಳು ಹಂಗೆ ಹಿಂಗೆ ಇಲ್ಲ ಬೇರೆ ಎಲ್ಲ ದೂರ ಹೋಗ್ಬಿಟ್ಟವಳೆ ಅಂತ ಎಲ್ಲರೂ ಅಂದ್ಕೊಂಡವ್ರೆ. ಆದರೆ ಅವಳು ಅವಳು ಏನು ಏನಾರ ಮಾಡ್ಕೊಂಡು ಸತ್ತೋಗ್ಬಿಟ್ಲಾ ಏನು? ಅಯ್ಯೋ, ಸತ್ತೋಗ್ಬಿಟ್ಲಾ? ಅವಳು ಮಾಡ್ಕೊಂಡು ಸಾಯ್ತಾಳೆ. ನಿಮ್ಮ ಗಂಡ ಬ್ಯಾರೆ ಮನೆ ಮಾಡ್ಕೊಂಡು ಸಿಟಿನಾಗೆ ಎಲ್ಲ ಇರಿಸ್ಕೊಂಡವನಂತೆ. ಏನು ಹೇಳ್ತಾ ಇದೀಯ ನೀನು? ನನ್ನ ಗಂಡ ಇನ್ನೊಂದು ಮನೆ ಮಾಡ್ಕೊಂಡು ಅವ್ಳು ಇರಿಸ್ಕೊಂಡವನಂತ? ಓ ಮೇಡಮ್, ಇನ್ನೊಂದು ಮನೆ ಮಾಡಿಬಿಟ್ಟು ನಿಮ್ಮ ಗಂಡನೇ ಇರಿಸ್ಕೊಂಡವನಂತೆ. ನನಗಂತೂ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ನನಗಂತೂ ನಿಮ್ಗೆ ಹೆಂಗೆ ಹೇಳೋದಪ್ಪ ಅಂತ ಅನ್ಕೊಂಡೆ, ಆದರೂ ಹೇಳಲೇಬೇಕಲ್ವ ನಿಮ್ಗೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಆ ಕಂಬ್ಳಿನೂ ನಿಮ್ಮ ಗಂಡ ಮನೆ ಮಾಡ್ಕೊಂಡು ಇವಾಗ ಆರಾಮಾಗವ್ರೆ. ಅಯ್ಯೋ, ಕಿತ್ತೋದ್ ಬೇವರ್ಸಿ ಹಳೆ ಬೇವರ್ಸಿ ನೆಗದ್ ಬಿದ್ದು ಸಾಯ ನೆಗದ್ ಬಿದ್ದು ನೆಳ್ಳಿ ಕೈಯಾಗ ಹೋಗ, ಅವ್ರ ಮನೆ ಹಾಳಾಗೋಗ, ಅವ್ಳ ವಂಶ ನಿರ್ವಂಶ ಆಗ, ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ಕೈ ಕಾಲ್ಗೆಲ್ಲ ಕೊರಿನಾಗ್ರವ್ ಕಚ್ಚ ಸೇಳ್ ಕಚ್ಚ. ಏನು ಹೇಳ್ತಿದ್ಯಾ? ಮನೆನೇ ಮಾಡ್ಕೊಂಡವಳ? ಹಂಗಾರೆ ನನ್ನ ಕತೆ ನನ್ನ ಗಂಡ ಬಿಟ್ಟಂಗೇನೆ ಬುದ್ಧಿ ಕಲ್ತ್ಕತಾನೆ. ನಾನು ಇನ್ನೊಬ್ರ ಜೊತೆ ಓಡಾಡಿದ್ರೆ ಒಂದಲ್ಲ ಒಂದಿನ ಅರ್ಥ ಮಾಡ್ಕೊತಾನೆ, ಒಂದಲ್ಲ ಒಂದಿನ ನನ್ನ ಬೆಲೆ ಗೊತ್ತಾಗ್ತತೆ ಅಂತ ನಾನು ಏನೆಲ್ಲ ಮಾಡಿದೆ. ಆದರೆ ನನ್ನ ಗಂಡ ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ? ಏನು ತಾನೇ ಮಾಡೋಕ್ಕಾಗ್ತೈತಾ? ಲೋಫರ್ ಲಫಂಗ ಬಡ್ಡಿ ನನ್ನ ಮಗ. ಅವಳಿನ ಎಂಥ ಮೂರು ಬಿಟ್ಟೋಳಿರ್ಬೇಡ, ಗಂಡನ ಬಿಟ್ಬಿಟ್ಟೆ ಬಂದ್ಬಿಟ್ಟು ನನ್ನ ಗಂಡನ ಜೊತೆ ಸೆಟ್ಲ್ ಆಗ್ತಾಳೆ ಅಂತ ನನ್ನ ಕನ್ಸು ಮನ್ಸಾಗೂ ಅಂದ್ಕೊಂಡಿರಲಿಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಈ ಜಾಸ್ತಿ ಏನು ವಿಷಯನೂ ಗೊತ್ತಿಲ್ಲ, ಅರ್ಧಂಬರ್ಧ ಹೇಳಿದ್ದೀನಿ. ಈ ನನ್ನ ಮಗ ಹಿಂಗೆಲ್ಲ ಮಾಡ್ಬಿಟ್ಟವನೆ ಅಂತ ಗೊತ್ತಾದರೆ ನನ್ನಂತೂ ಊರಿಗೆ ಕರ್ಕೊಂಡತ್ತಾಗ ಬಾ, ಅವನ ಜೊತೆ ಸಂಸಾರನೇ ಮಾಡಬೇಡ ಅಂತ ಕರ್ಕೊಂಡು ಹೋಗ್ತಾರೆ. ಥೂ, ಅವಳು ಮಾನ ಮರೆಯದಿರ ಹೆಂಗ್ಸಾಗಿದ್ರೆ ಇಂಥ ಬಾಳೋಳ. ಗಂಡನ ಕೈ ಕಾಲ ಬಿದ್ದು ಕ್ಷಮೆ ಕೇಳ್ಬಿಟ್ಟು ಏನೋ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಈ ಥರ ಆಗೋಗ್ಬಿಟ್ಟು ಗಂಡನೇ ಬಿಟ್ಬಿಟ್ಟು ನನ್ನ ಗಂಡನ ಜೊತೆ ಹೋಗ್ಬಿಟ್ಟವಳೆ ಅಂದರೆ ಇನ್ನು ಎಂಥ ಬಿತ್ರಿ ಲೌಡಿ ಇರಬೇಡ. ಅವಳಂತೂ ನಾನು ಮೂರು ಬಿಟ್ಟವಳು, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಈಗ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೀರಾ ನೀವು? ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನೀವು. ಪಾಪ ಅಲ್ಲಿ ಅವನಿಗೂ ಬೇಜಾರೇನೇನೆ. ಅವನು ತುಂಬ ಇಷ್ಟಪಟ್ಬಿಟ್ಟು ಲವ್ ಗಿವ್ ಮಾಡಿಬಿಟ್ಟು ಮದುವೆ ಮಾಡ್ಕೊಂಡು ಏನೇನೋ ಮಾಡ್ಕೊಂಡ. ಅವನಿಗೂ ಅಲ್ಲಿ ಬೇಜಾರು, ಇಲ್ಲಿ ನಿಮಗೂ ಬೇಜಾರು, ಇಬ್ರಿಗೂ ಮೋಸ ಮಾಡಿಬಿಟ್ಟವ್ರೆ. ಇನ್ನೇನು ತಾನೇ ಮಾಡ್ತೀರಾ ನೀವು? ನಂಬಿಕೆ ದ್ರೋಹನೇ ತಾನೇ ಮಾಡಿರೋದೆಲ್ಲನೂ. ನೋಡು ಮೇಡಮ್, ನೀವು ಯೋಚನೆ ಮಾಡ್ಕೊಂಡು ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಳ್ಳಿ. ಏನದೇನು ಡೈವರ್ಸೇ ತಗೋತಿರೋ ಇಲ್ಲ ಬೇರೆ ಏನೋ ಮಾಡ್ತಿರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು ನೋಡಿ. ಏನು ಮಾಡಬೇಕು ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ಏನು ಮಾಡಲಿ ನಾನು? ಹಾಂ, ನೀನೇ ಹೇಳು, ಏನು ಮಾಡ್ಬೋದು ನಾನು ಅಂತ ಹೇಳಿ. ಇಂಥ ಬಡ್ಡಿಗೆ ಕಿತ್ತೋದೊಳಗೆ ದೇವರೇ ಬುದ್ಧಿ ಕಲಿಸ್ತಾನೆ. ಆ ಕರ್ಮನೆನೆಯ ಬುದ್ಧಿ ಕಲಿಸ್ತದೆ ಇಬ್ರಿಗೂ. ಅಲ್ಲಿ ಗಂಟ ನಾನು ಇನ್ನೇನು ಮಾತಾಡೋಕ್ಕಾಗ್ತೈತೆ? ನನ್ನ ಪಾಡೋಂಗೆ ನಾನು ಇದ್ಬಿಡ್ತೀನಿ. ಯಾರು ಸಹವಾಸನೂ ಬೇಡ ನನಗಂತೂ. ಎಂಥ ಲೋಫರ್ ಲಫಂಗ ಜನ ಅಂತೇಳ್ಬಿಟ್ಟು ಈಗ ಗೊತ್ತಾಯ್ತಲ್ಲ ನನಗೆ. ಥೂ, ಬಿಡಿ ಮೇಡಮ್, ಹಿಂಗೆ ಮಾಡ್ತಾಳೆ ಕಂಬ್ಳಿ ಅಂತ ನಾನು ಅಂದ್ಕೊಂಡಿಲ್ಲ. ಕಂಬ್ಳಿಗೆ ಒಂದ್ಸಲ ಹೋಗಿ ಫೋನ್ ಮಾಡಿ ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ ನೋಡೋಣ. ಯಾಕಂದರೆ ಅವಳು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನು ನೋಡಿ, ನಾನು 420ನೇ ಒಳ್ಳೇಳು ಅಂತ ಹೇಳ್ತಾ ಇಲ್ಲ. ನಾನು ಮೊದಲೆಲ್ಲ 420 ಆಟನೇ ಆಡಿದ್ದೀನಿ. ಈಗಲೂ ನಮ್ಮ ಅಮ್ಮ 100 ಸಲ ಹೇಳ್ತೈತೆ, ನಿನ್ನ ಗಂಡನ ಬಿಟ್ಬಿಡು, ಒಂದು ಸವಾಸ ಬೇಡ ಹಂಗೆ ಹಿಂಗೆ ಅಂತ. ಏನು ಹೇಳಿ ಗಂಡನ ಬಿಟ್ಬಿಟ್ಟು ಮತ್ತೆ ನಾನು ಇನ್ನೊಬ್ಬನು ಮದುವೆ ಮಾಡ್ಕೊಂಡ್ರು ಅವನೇ ನಾನು ಕಿರೀಟ ಇಕ್ತಾನೆ? ಅವನು ಇಕ್ಕದಿದೆ ಬಾಳೆನೇನೆ, ಒಳ್ಳೆಯರು ಸಿಗ್ತಾರೆ ಅಂತ ಏನು ಗ್ಯಾರಂಟಿ ಹೇಳಿ? ಅಯ್ಯೋ, ಅದೇ ಮತ್ತೆ ನೋಡೋಣ ಇರಿ, ಕಂಬ್ಳಿ ಹತ್ರ ನಾನು ಮಾತಾಡ್ತೀನಿ.